ಇಂದು ಕನಕಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ ಚಲಾಯಿಸಿದರು. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ರಾಹುಲ್ ಖರ್ಗೆ ಸಭೆ ವಿಚಾರವಾಗಿ ಮಾತನಾಡಿದ ಡಿಕೆ ಶಿವಕುಮಾರ್, ಅದರ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನೇನು ಕೇಳಿಲ್ಲ. ಇದು ನಮ್ಮ 5-6 ಜನರ ಗುಟ್ಟಿನ ವ್ಯಾಪಾರ. ನಾನು ಇದನ್ನು ಬಹಿರಂಗವಾಗಿ ಚರ್ಚಿಸಲ್ಲ. ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡಬೇಕು. ಪಕ್ಷವನ್ನು ವೀಕ್ ಮಾಡಲು ನನಗೆ ಇಷ್ಟವಿಲ್ಲ. ಸಿಎಂ ನಮ್ಮ ಪಕ್ಷದ ಆಸ್ತಿ. ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ನಾವೆಲ್ಲ ಸೇರಿ 2028ರ ಗುರಿ ನೋಡ್ತಿದ್ದೇವೆ ಎಂದು ಹೇಳಿದರು. ಮತದಾನದ ನಂತರ ಕಾರ್ಯಕರ್ತರ ಜೊತೆ ದೇವಾಲಯಕ್ಕೆ ಭೇಟಿ ನೀಡಿದರು. ಕನಕಪುರ ಟೌನ್ನಲ್ಲಿರುವ ಮನೆ ದೇವರಾದ ಕೆಂಕೇರಮ್ಮನಿಗೆ ಪೂಜೆ ಸಲ್ಲಿಸಿ ಈಡುಗಾಯಿ ಹೊಡೆಸಿ ಪ್ರಾರ್ಥನೆ ಸಲ್ಲಿಸಿದರು. ಆದರೂ ಈ ಮಧ್ಯೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎಂದು ಅಭಿಮಾನಿಗಳು ಕೂಗತೊಡಗಿದರು. ಕಾರ್ಯಕರ್ತರು ಇದ್ರೆ ನಾವು ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಇದ್ದಾಗ ಇಲ್ಲಿ TAPSMS ಎಲೆಕ್ಷನ್ ನಡೀತು. ಇದೇ ಎಲೆಕ್ಷನ್, ಇದೇ ಸೀಟು, ಜನರಲ್ ಸೀಟ್ಗೆ ನಾನು ಕಂಠಿ ಅಂತ ಶ್ರೀಕಂಠಯ್ಯ ಅಂತ ನಮ್ಮ ಥಿಯೇಟ್ರು ನಡೆಸ್ತಾರಲ್ಲ, ಆ ಫ್ಯಾಮಿಲಿ ನಮ್ಮ ಪಾರ್ಟಿ ಲೀಡ್ರು, ನಾವಿಬ್ರು ಜನರಲ್ ಸೀಟ್ಗೆ ನಿಂತಿದ್ದೋ. ಮಿಕ್ಕಿದವರೆಲ್ಲ ಸೊಸೈಟಿಯಿಂದ ದಳದವ್ರು ಬಂದಿದ್ರು. ನಾವಿಬ್ರು ಆವತ್ತಿನ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಚೀಫ್ ಮಿನಿಸ್ಟರ್ ಇದ್ದಾಗ ಕೂಡ ನಾನು ಕಂಟೆಸ್ಟ್ ಮಾಡಿ ನನ್ನ ಕನಕಪುರದ ಮೊದಲನೆಯ ರಾಜಕೀಯದ ಎಲೆಕ್ಷನ್ನು ಈ TAPSMS. ನಾನು ಇಲ್ಲಿ ಡೈರೆಕ್ಟರ್ ಆಗಿ ಆವತ್ತಿನ ಕಾಲದಲ್ಲಿ ನಾನು ಚಿಕ್ಕ ಹುಡುಗ ಕಾಲೇಜಲ್ಲಿ ಓದ್ತಾ ಇದ್ದೆ. ನನ್ನ ಈ ತಾಲೂಕಿನ ಜನ ಕರ್ಕೊಂಡ್ಬಂದು ಅವತ್ತು ನಿಲ್ಸಿದ್ರು, ಜನರಲ್ ಸೀಟ್ಗೆ ಗೆದ್ದೆ. ನೋಡಿ, ಇದೇ ಬಿಲ್ಡಿಂಗ್ ಅಲ್ಲಿ ಎಲೆಕ್ಷನ್ ಟೈಮು ಇಲ್ಲಿ ಈ TV ಇರಲಿಲ್ಲ, ಇಲ್ಲಿ ಯಾವುದೋ ಹೋಟ್ಲ್ ಇರಲಿಲ್ಲ, ಲಾಡ್ಜ್ ಇರಲಿಲ್ಲ. ಆಸ್ಕರ್ ಫಾಂಡೀಸ್ ಅವರು ಒಂದು ತಿಂಗಳು ಈ ರೂಮಲ್ಲಿ ಇಲ್ಲಿತ್ತು, ಒಂದು ರೂಮ್, ಸಣ್ಣ ರೂಮ್ ಇತ್ತು, ಇಲ್ಲಿ ಬಂದು ವಾಸ ಇದ್ರು. ಸೊ ಹಂಗೆ ಇವತ್ತು ಕಾರ್ಯಕರ್ತರ ಎಲೆಕ್ಷನ್ ಇದು. ಅದಾದ್ಮೇಲೆ ನಾನು ಇಲ್ಲಿ ಡೈರೆಕ್ಟರ್ ಇದ್ದೆ. ಶ್ರೀನಿವಾಸನ್ ಸ್ವಾಮಿ ಅಧ್ಯಕ್ಷರಾಗಿದ್ರು, ಜನತಾದಳದಿಂದ ಅಧ್ಯಕ್ಷರಾಗಿದ್ರು. ಈಗೆಲ್ಲ ಪಾಪ ನಮ್ಮ ಸಹಾಯ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಸೊ ಅವರು ನಾರಾಯಣಗೌಡರು ಎಲ್ಲ ಇದ್ರು. ಈಗ ನಾನು ಬಂದು ಕಾರ್ಯಕರ್ತರಿಗೆ ಅವ್ರು ನನಗೆ ಎಲೆಕ್ಷನ್ ಮಾಡುವಾಗ ನಾನು ಅವ್ರಿಗೆ ಬಂದು ವೋಟ್ ಹಾಕ್ಲಿಲ್ಲ ಅಂದ್ರೆ ನಂದ ಡ್ಯೂಟಿ ಅಲ್ಲ. ನನ್ನ ಡ್ಯೂಟಿ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಇದ್ರೆ ನಾನು ಸ್ಟ್ರಾಂಗು. ರಾಜಿ ಮಾಡ್ಕೋಬೋದಾಯ್ತು, ಕೆಲವರು ಕೇಳಿದ್ರು ರಾಜಿ ಮಾಡ್ಕೊಳ್ಳಿ ಅಂತ. ನಾವೇ ಎಲೆಕ್ಷನ್ ಮಾಡಲಿ, ಸ್ವಲ್ಪ ಕಾರ್ಯಕರ್ತರಿಗೆ ಗೊತ್ತಾಗಲಿ. ಯಾಕೆಂದ್ರೆ ನಾವು ಸ್ವಲ್ಪ ಯಾಮಾರ್ಬಿಟ್ಟು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಎಷ್ಟೋ ಬೂತ್ ಏಜೆಂಟ್ಗಳಿರ್ಲಿಲ್ಲ. ಒಳೇಟ್ ಯಾವ ರೀತಿ ಆಯ್ತು, ಹೆಚ್ಚು ಕಮ್ಮಿ ಆಯ್ತಾ ಏನಂತ ಗೊತ್ತು. ಅದಕ್ಕೆ ನಮ್ದು ಏನಾದ್ರು ತಪ್ಪುಗಳಿದ್ರೆ ನಾವು ತಿದ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ಎಲ್ಲನೂ ರಾಜಿ ಮಾಡ್ಕೊಳಕ್ಕೂ ರೆಡಿ ಇದ್ದೀವಿ, ಏನು ತೊಂದರೆ ಇಲ್ಲ. ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಏನಿಲ್ಲ ಇದರಲ್ಲಿ. ರಾಜಕಾರಣದಲ್ಲಿ ಇಸ್ ಫುಲ್ ಆಫ್ ಕಾಂಪ್ರಮೈಸ್. ಎಲ್ಲರದ್ದು ಕೂಡ ನಮ್ಮ ಕಾರ್ಯಕರ್ತ ನಾವು ಏನಾದ್ರು ತಪ್ಪಿತ್ತು ಅಂದ್ರೆ ಯಾರು ನಮ್ಗೆ ಗುರ್ತಾಗಬೇಕಲ್ಲ, ನನ್ನ ವೈರಿಗಳು ಯಾರು ಅಂತ ಗೊತ್ತಾಗಬೇಕಲ್ಲ. ಸೊ ಈ ಎಲೆಕ್ಷನ್ ಅಲ್ಲಿ ಗೊತ್ತಾಗ್ತದೆ ನಮ್ಮ ವಿರುದ್ಧ ಯಾರು ನಿಂತ್ಕೊಂಡ್ರು, ಯಾರು ಅವ್ರ ಪರ ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ, ಅವೆಲ್ಲ ನಮ್ಗೆ ಗೊತ್ತಾಗ್ತದೆ. ಆದ್ರೆ ನನಗೆ ಇವತ್ತು ಪೂಜೆ ಮಾಡೋದು ಮುಖ್ಯ ಅಲ್ಲ. ನಾನು ಜೈಲಿಗೆ ಹೋದಾಗ ನನ್ನ ತಾಯಿಂದಿರು, ಇಡೀ ರಾಜ್ಯದಲ್ಲಿ ತಾಯಿಂದಿರು, ಯುವಕರು, ಹಿರಿಯರು, ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾ ಜೈಲಿನಿಂದ ಯಾವತ್ತು ಈಚೆ ಬರ್ತೀನಂತ ಅವತ್ತು ದುಡಿದಂತ ಶ್ರಮ ಪಟ್ಟಿದೆಯಲ್ಲ, ಅದನ್ನ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಮುಖ್ಯ ಅಲ್ಲ. ಆಮೇಲೆ ನಾ ಜೈಲಿಂದ ಈಚೆ ಬಂದಾಗ ಆ BJP ಬಿಸಿಲಿ, ಆ BJP ಸರ್ಕಾರದಲ್ಲಿ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ, ಅಷ್ಟಿದ್ರೂ ಕೂಡ ಪೊಲೀಸ್ ಅವರು ಥ್ರೆಟನ್ ಮಾಡಿದ್ರು. ರಕ್ಷಣಾ ವೇದಿಕೆ ನಾರಾಯಣಗೌಡಕ್ಕೆ ಹೋಗಿ ಅವ್ನ ಭಾಸ್ಕರ್ ಅವ್ರು ಥ್ರೆಟನ್ ಮಾಡ್ತಾನೆ, ನೀ ಮಾಡ್ಬೇಡ ಅಂತ. ಬೇರೆಯವ್ರು ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಆಗಿ ನನ್ನ ಜೊತೆಲಿ ಇದ್ದಂತ ಕುಮಾರಸ್ವಾಮಿ ಚಟ್ಪಣ್ಣದಲ್ಲಿ ಅವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ, ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ. ಕೆಲವು ಸ್ವಾಮಿಗಳು ಬರಲೇ ಇಲ್ಲ, ಕೆಲವು ಸ್ವಾಮಿಗಳು ಬಂದ್ರು. ಬಹಳ ಜನ ಎಲ್ಲ ಬಂದು, ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ, ನನ್ನ ಮಕ್ಳ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆಲ್ಲ ಇದೆ. ಅವತ್ತೆಲ್ಲ ಪೂಜೆ ಮಾಡ್ಕೊಂಡು ಅರ್ಕೆ ಇನ್ನ ನಾನು ತೀರ್ಸಕ್ ಆಗ್ತಾಯಿಲ್ಲ, ಎಷ್ಟೋ ಅರ್ಕೆಗಳು. ಅವತ್ತು ಮುಖ್ಯ. ಇವತ್ತು ಬಿಡಿ, ಇವತ್ತೆಲ್ಲ ನಾನು ಡೆಪ್ಯೂಟಿ CM ಆಗಿದ್ದೀನಿ, ಪಕ್ಷದ ಅಧ್ಯಕ್ಷ ಇದ್ದೀನಿ, ಬೇರೆ ವಿಚಾರ. ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರ್ಲಿಲ್ಲ. ನನಗೆ ಇವತ್ತು ನನ್ ನೆನಪಿದೆ. ಕೆಲವರೆಲ್ಲ ಜೈಲ್ ಹತ್ರ ಬಂದು ನನ್ನ ಕಾಯ್ಕೊಂಡು ನಿಂತ್ಕೊಳ್ಳೋರು, ನಾನು ಹೊರಗಡೆ ಬರ್ಬೇಕಾದ್ರೆ ED ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು, ED ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಕೂತಿರೋರು, ಚಪ್ಪಲಿನೇ ಅವ್ರದ್ದಿರಲಿಲ್ಲ. ಅಂಥವ್ರೆಲ್ಲ ಡೆಲ್ಲಿಗೆ ಫ್ಲೈಟ್ ಅಲ್ಲಿ ಬಂದು ನನ್ನ ಮಖ ತೋರಿಸ್ಬೇಕು ಅಂತ ನನಗೆ ಆತ್ಮಧೈರ್ಯ ಕೊಟ್ರಲ್ಲ, ಅದು ದೊಡ್ಡದು. ಸರ್, ಇವತ್ತೊಂದು ಫೈನಲ್ ಆಗುತ್ತೆ ಏನೇ
ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ನಾನು ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟು ಮಾಡಿಸ್ತೀನಿ ಅಂತ ಹೇಳ್ತಾರೆ. ಭಾಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಅದು ನಮ್ಗೆ ಬಹಳ ಮುಖ್ಯ. ಆತ್ಮವಿಶ್ವಾಸಕ್ಕೆ ನಡ್ಕೋತಾರೆ ಎನ್ನುವಂತ ವಿಶ್ವಾಸ ಇದೆಯಾ ಸರ್ ನಿಮಗೆ? ನಿಮ್ಮನ್ನ CM ಆಗಿ ನೋಡ್ಬೇಕು ಅಂತ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನ ಕಾಂಗ್ರೆಸ್ ಕೊಟ್ಟಿದ್ದಾರೆ ಜಿಲ್ಲೆ. ನಾನು ಯಾರನ್ನು ಕೇಳಿಲ್ಲಪ್ಪ, ನಾನು ಎಲೆಕ್ಷನ್ ಟೈಮಲ್ಲಿ ಮಾದೇವಪ್ಪನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೀನಿ. ನಾನು ನನ್ನ ಮಕ ನೋಡ್ರೆ ಅಂತ ನಾನು ಕೇಳಿದ್ದೀನಿ. ಎಲ್ಲರನ್ನೂ ಕೇಳಿದ್ದೀನಿ, ಮಂಡ್ಯ ಕೇಳಿದ್ದೀನಿ, ಎಲ್ಲ ಕೇಳಿದ್ದೀನಿ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಜನ ವೋಟ್ ಕೊಟ್ಟವ್ರೆ, ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ. ನಾನು ಒಬ್ಬನೇ ಅಂತ ಅಲ್ಲ, ಎಲ್ಲ 224 ಜನದ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು, ನಮ್ಕಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರನ ತಂದಿರೋರು ಕಾರ್ಯಕರ್ತರು. ಆಮೇಲೆ ನೆಕ್ಸ್ಟ್ ಲೀಡರ್ಗಳು, MLAಗಳು, ಫಲಾನುಭವಿಗಳು. ಬಟ್ ಏನು ಇಲ್ವಲ್ಲ ನೋಡಿ, ಇವ್ರಿಗೆಲ್ಲ ಏನಿಲ್ವಲ್ಲ, ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ. ಇವ್ರಿಗೆಲ್ಲ ಎಲ್ಲ ಬಾವುಟ ಕಟ್ಟಿರೋರು, ಬಡ್ದಾಡಿರೋರು, ಕೇಸ್ ಹಾಕ್ಸ್ಕೊಂಡಿರೋರು ಎಲ್ಲ ಇವರೇ. ಈಗ ಮೇಕೆದಾಟು ಯಾತ್ರೆ, ಇವರೆಲ್ಲ ಮೇಕೆದಾಟು ಯಾತ್ರೆಯಲ್ಲಿ ಪಾಪ ಯಾರು ಇರ್ಲಿಲ್ಲ, ಎಲ್ಲ ಬೇಡ ಅನ್ಬಿಟ್ರು. ನಡೀತೀನಿ ಅಂತ ನಾನೇ ತೀರ್ಮಾನ ಮಾಡಿದೆ. ನಾನು ಸಿದ್ದರಾಮಯ್ಯ ಇಬ್ರು ತೀರ್ಮಾನ ಮಾಡಿದೆ. ಹಗಲು ರಾತ್ರಿ ಇವರೆಲ್ಲ ಎಷ್ಟು ಶ್ರಮ ಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡೋದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಅದು ನನಗೆ ಗೊತ್ತಿಲ್ಲ. ಅವರೆಲ್ಲ ಮಂತ್ರಿ ಆಗಕ್ಕೆ ಓಡಾಡ್ತಾ ಇದಾರೆ. ಅಲ್ಲ, ಅದ್ರ ಜೊತೆಗೆ ತಾವು ಕೂಡ CM ಆಗ್ಬೇಕು ಅಂತ ನೋಡ್ತೀರಾ ಸರ್? ಅದು ನನಗೆ ಗೊತ್ತಿಲ್ಲ. ಭೇಟಿ ಮಾಡುವಂತ ನಾನು ಅವ್ರು ಯಾರಿಗೂ ಫೋನು ಮಾಡಿಲ್ಲ, ನಾನು ಯಾರಿಗೂ ಕರೆದಿಲ್ಲ, ನಾನು ಮಾತಾಡೋದಿಲ್ಲ. ನಾನು ಯಾಕೆ ಹೋದ್ರಿ ಅಂತಲೂ ನಾನು ಕೇಳಕ್ ಹೋಗ್ತಾ ಇಲ್ಲ. ನನಗೆ ಅವಶ್ಯಕತೆ ಇಲ್ಲ. ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೋತಾರೆ ಎನ್ನುವಂತ ವಿಶ್ವಾಸ ಇದೆಯಾ? ಏನ್ ಹೇಳಿ? ನಿಮಗೆ ಎಲೆಕ್ಷನ್ ಮುಂಚೆ ನಾನು ಯಾಕೆ ಅದನ್ನ ಮಾತಾಡಕ್ ಹೋಗ್ಲಿ? ನೀವೆಲ್ಲ ಏನೇನೋ ಬರ್ದಿದ್ದೀರಿ. ಸರ್, ಬಸವರಾಜ ರೆಡ್ಡಿ ಹೇಳಿ, ಲಿಂಗಾಯತ ಸಮುದಾಯ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯ. ಸರ್, ಸದಾನಂದ ಗೌಡರು ಸರ್ ಒಂದು ಆಫರ್ ಕೊಟ್ಟಿದ್ದಾರೆ ಸರ್. ಸದಾನಂದ ಗೌಡರು ಕೂಡ ಒಂದು ಆಫರ್ ಕೊಟ್ಟಿದ್ದಾರೆ ಸರ್. ಬೆಂಬಲ ಕೊಡುವಂತದ್ದು ಚರ್ಚೆ ಆಗಿರ್ಬೋದು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ ಸರ್. ನೋಡಪ್ಪ, ನಾನು ಸದಾನಂದ ಗೌಡ್ರದಾಗ್ಲಿ, ರಾಯರೆಡ್ಡಿದಾಗ್ಲಿ, ಇನ್ನೊಬ್ರಿಗಾಗ್ಲಿ ನಾನು ರಿಪ್ಲೈ ಮಾಡಕ್ಕೆ ತಯಾರಿಲ್ಲ. ನಾನು ಅವ್ರು ಯಾರಿಗೂ ಸ್ಪೋಕ್ಸ್ಮನ್ ಅಲ್ಲ. ಸೋಮಣ್ಣ ಅವರು ಕೂಡ ಹೇಳಿರುವಂತದ್ದು